ಆತನದ್ದು ಬೆಂಗಳೂರಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ, ವಿದೇಶದಲ್ಲಿ ಪದವಿ, ಸ್ನಾತಕೋತ್ತರ ವ್ಯಾಸಂಗ, ಮುಂದೆ ಉನ್ನತ ಸಂಸ್ಥೆಯಲ್ಲಿ ಲಕ್ಷ ಕೈತುಂಬ ಸಂಬಳದ ಕೆಲಸ, ಹೀಗೆ ಕುಟುಂಬದೊಂದಿಗೆ ನೆಮ್ಮದಿಯ ಜೀವನ. ಆದರೆ ಕೊರೋನಾ ಆತನ ದಾರಿಯನ್ನೇ ಬದಲಿಸಿಬಿಟ್ಟಿತ್ತು. ಸಂಕಷ್ಟದಲ್ಲಿದ್ದ ಜನತೆಗೆ ಸಹಾಯ ಮಾಡಲು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದರು. ಕೊರೋನಾದ 2 ವರ್ಷ ಸಂಪೂರ್ಣ ಜನರ ಮಧ್ಯೆ ಜೀವನ. ಮುಂದೆ ಜನರಿಂದ ಜನರಿಗಾಗಿ ಆಯ್ಕೆಯಾದ ಯುವ ನಾಯಕ, ದಾಖಲೆಯ ಅಂತರದಿಂದ ಜಯಭೇರಿಯೊಂದಿಗೆ ಶಾಸಕರಾದವರು. ಹೌದು, ದೊಡ್ಡಬಳ್ಳಾಪುರದ ಯುವ ಶಾಸಕ ಧೀರಜ್ ಮುನಿರಾಜು ಏಕಾಏಕಿ ಶಾಸಕರಾದವರಲ್ಲ. ಇಡೀ ದೊಡ್ಡಬಳ್ಳಾಪುರ ತಾಲೂಕು ಕೊರೋನಾ ಮಹಾಮಾರಿಯಿಂದ ಬಳಲುತ್ತಿದ್ದ ಸಮಯ. ಆಗಷ್ಟೇ ವಿದೇಶದಿಂದ ಪತ್ನಿಯ ಊರಾದ ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದ ಆತನಿಗೆ ಇಲ್ಲಿನ ಜನರ ಕಷ್ಟ ನಷ್ಟಗಳು ಕಣ್ಣೀರಾಗಿಸಿತು. ಆಸ್ಪತ್ರೆಗಳು ತುಂಬಿದ್ದವು. ನೋಡುತ್ತಿದ್ದಂತೆಯೇ ಕೋವಿಡ್ ರೋಗಿಗಳ ಸರಣಿ ಸಾವುಗಳು, ಕುಟುಂಬಸ್ಥರನ್ನ ಕಳೆದುಕೊಂಡವರ ಆಕ್ರಂದನ. ಅಧಿಕಾರದಲ್ಲಿದ್ದವರು ಜನರ ಸಹಾಯಕ್ಕೆ ಬರಲಿಲ್ಲ. ಇದೆಲ್ಲ ಕಣ್ಣಾರೆ ಕಂಡ ಶಾಸಕ ಧೀರಜ್ ಮುನಿರಾಜು ನಿರ್ಧರಿಸಿದ್ದು, ಇನ್ಮುಂದೆ ನನ್ನ ಜೀವನ ಜನಸೇವೆಗೆ ಎಂದು ಗಟ್ಟಿಯ ತೀರ್ಮಾನ. ಅಂದು ಆರಂಭವಾದ ಜನಸೇವೆಗಳಾದ ರೋಗಿಗಳ ನೆರವಿಗೆ ಆಂಬ್ಯುಲೆನ್ಸ್, ಔಷಧಿಗಳು, ಆಹಾರ ಕಿಟ್ಗಳು, ಆರ್ಥಿಕ ಸಂಕಷ್ಟದಲ್ಲಿದ್ದವರಿಗೆ ಧನ ಸಹಾಯವನ್ನು ಕೊರೋನಾ ಮುಗಿದು ಜನಜೀವನ ಸಹಜ ಸ್ಥಿತಿಯತ್ತ ಬರುವವರೆಗೂ ಮುಂದುವರೆಯಿತು. ಧೀರಜ್ ಮುನಿರಾಜು ಅವರ ಈ ಜನಸೇವೆ ಜನರ ಪ್ರೀತಿಗೆ ಎಷ್ಟರ ಮಟ್ಟಿಗೆ ಪಾತ್ರರಾದರು ಎಂದರೆ, ಜನತೆ ಮುಂದಿನ ನಮ್ಮ ನಾಯಕ ಇವರೇ ಎಂಬುದನ್ನು ನಿರ್ಧರಿಸಿರುವಷ್ಟು. ಮುಂದೆ ಬಿಜೆಪಿ ಪಕ್ಷದಲ್ಲಿ ಸಕ್ರಿಯರಾಗಿ ಜನಸೇವೆಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತಾ ಬಂದರು. ಪಕ್ಷವು ಇವರ ಸೇವಾ ಮನೋಭಾವವನ್ನ ಕಂಡು ಜಿಲ್ಲಾ ಫಲಾನುಭವಿಗಳ ಪ್ರಕೋಷ್ಠದ ಸಂಚಾಲಕರನ್ನಾಗಿ ನೇಮಿಸಿತು. ಇವರ ಉತ್ಸಾಹ ಮತ್ತಷ್ಟು ಹೆಚ್ಚಾಯಿತು. ಸಾಮಾಜಿಕ ಸೇವೆ ವಿಸ್ತರಿಸಿದರು. ಇಡೀ ತಾಲೂಕಿನಲ್ಲಿ ಮೊದಲ ಬಾರಿ ಎಂಬಂತೆ ವೈಯಕ್ತಿಕವಾಗಿ ವಿದ್ಯಾರ್ಥಿ ವೇತನಗಳು, ವಿದ್ಯಾರ್ಥಿಗಳಿಗಾಗಿ ಉಚಿತ ಬಸ್ ಪಾಸ್ಗಳು, ಕೂಲಿ ಕಾರ್ಮಿಕರಿಗಾಗಿ ಹಲವು ಸೇವೆಗಳು, ಉದ್ಯೋಗ ಮೇಳಗಳು, ಕ್ರೀಡಾಪಟುಗಳಿಗಾಗಿ ವಿವಿಧ ಕ್ರೀಡಾಕೂಟಗಳು, ಹೀಗೆ ಅವಿತರ ಸೇವೆಗಳು ಆರಂಭವಾದವು. ಹಿರಿಯರಿಗೆ ಷಷ್ಠಿಪೂರ್ತಿ ಕಾರ್ಯಕ್ರಮ, ಓಂ ಶಕ್ತಿ ಮಾಲಾಧಾರಿಗಳಿಗೆ ಉಚಿತ ಬಸ್ ವ್ಯವಸ್ಥೆಯ ಸೇವೆ ಇವರ ಸಾಧನೆಗಳಲ್ಲಿ ಹೆಜ್ಜೆ ಗುರುತಾಯಿತು. ಮುಂದೆ ಇವರ ಸೇವೆಗೆ ಪಕ್ಷ ಬೆಂಬಲವಾಗಿ ನಿಂತುಕೊಂಡಿತ್ತು. 2023ರ ವಿಧಾನಸಭೆ ಚುನಾವಣೆಗೆ ಭಾರತೀಯ ಜನತಾ ಪಕ್ಷವು ಬಿ ಫಾರಂ ನೀಡುವ ಮೂಲಕ ಜನಪ್ರತಿನಿಧಿಯಾಗಲು ಅವಕಾಶ ನೀಡಿತು. ಸಿಕ್ಕ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡ ಧೀರಜ್ ಮುನಿರಾಜು ಹಗಲಿರುಳು ಶ್ರಮಿಸಿದರು. ತಾಲೂಕಿನ ಎಲ್ಲಾ ಸಮಾಜದ ಮುಖಂಡರು, ನಾಯಕರ ವಿಶ್ವಾಸ ಗಳಿಸಿ ಪ್ರೀತಿಯ ಮನೆಮಗನಾದರು. ತಾಲೂಕಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ದಾಖಲೆಯ 30,000ಕ್ಕೂ ಅಧಿಕ ಮತಗಳ ಅಂತರದಿಂದ ವಿಜಯದ ಬಾವುಟ ಹಾರಿಸಿದರು. ಈ ಗೆಲುವು ಬಿಜೆಪಿ ಪಕ್ಷಕ್ಕೆ ಅತ್ಯಂತ ಹೆಚ್ಚು ಶಕ್ತಿಯನ್ನ ನೀಡಿತ್ತು. ಕಾರಣ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಭಾಗಗಳಲ್ಲಿ ಘಟಾನುಘಟಿ ನಾಯಕರೇ ನೆಲಕಚ್ಚಿದ ಸಮಯದಲ್ಲಿ ಬಯಲು ಸೀಮೆಯಲ್ಲಿ ನೀರು ಸಿಕ್ಕಂತಾಗಿತ್ತು. ದೊಡ್ಡಬಳ್ಳಾಪುರದ ಕ್ಷೇತ್ರದಲ್ಲಿನ ಧೀರಜ್ ಮುನಿರಾಜು ಗೆಲುವು. ಇಂತಹ ಜಯ ಸಾಧಿಸಿದ ಶಾಸಕ ಧೀರಜ್ ಮುನಿರಾಜುರ ಸಂಘಟನಾತ್ಮಕ ಶಕ್ತಿಯನ್ನ ಅರಿತ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾದ BY ವಿಜಯೇಂದ್ರ ಅವರು ಮುಂದೆ ತನ್ನ ಸೇನಾಧಿಪತಿಯಾಗಿ ರಾಜ್ಯ ಬಿಜೆಪಿ ಯುವ ಘಟಕದ ಅಧ್ಯಕ್ಷನನ್ನಾಗಿ ಮಾಡಿದರು. ಇದೀಗ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರವಿಲ್ಲದಿದ್ದರೂ ತನ್ನ ರಾಜಕೀಯ ಚಾಣಾಕ್ಷತನದಿಂದ ಸರ್ಕಾರದಲ್ಲಿ ವಿವಿಧ ಕೆಲಸ ಕಾಮಗಾರಿಗಳನ್ನ ತಾಲೂಕಿಗೆ ಮಾಡಿಸುತ್ತಿದ್ದಾರೆ. ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ R ಅಶೋಕ್ ಮತ್ತು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾದ BY ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕ ಪ್ರೀತಿಯ ತಮ್ಮನಂತೆ ಗುರುತಿಸಿಕೊಂಡಿದ್ದಾರೆ. ತಾಲೂಕಿನಲ್ಲಿಯೂ ಜನಮಾನಸದಲ್ಲಿ ಮನೆ ಮಗನಾಗಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ದೇಶಾದ್ಯಂತ ಹಲವು ಚುನಾವಣೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಲೆಗೆ ವಿರೋಧ ಪಕ್ಷಗಳು ಪತರಗುಟ್ಟಿ ನೆಲಕಚ್ಚಿವೆ. ರಾಜ್ಯದಲ್ಲಿಯೂ BS ಯಡಿಯೂರಪ್ಪ ಶಕ್ತಿಗೆ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿಯಿತು. BSY ನಾಮಜಪದಲ್ಲೇ ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ವಿಜಯ ಸಾಧಿಸಿದರು. ಇದೀಗ ಇಂತಹದ್ದೇ ವಾತಾವರಣ ದೊಡ್ಡಬಳ್ಳಾಪುರದಲ್ಲಿಯೂ ಸೃಷ್ಟಿಯಾಗಿದೆ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿನ ಪ್ರೌಢಶಾಲೆಯಲ್ಲಿ CSR ನಿಧಿಯಡಿ 14 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಿಸಲಾಗುತ್ತಿದೆ. ಬಾಶೆಟ್ಟಹಳ್ಳಿ, ಸಾಸಲು, ಹುಳಿಕುಂಟೆ, ಕಂಟನಕುಂಟೆ, ಅರಳುಮಲ್ಲಿಗೆ, ಹೊಸಹಳ್ಳಿ ಸೇರಿದಂತೆ ಹೊಸದಾಗಿ 6 ಪದವಿ ಪೂರ್ವ ಕಾಲೇಜುಗಳು ಮಂಜೂರಾಗಿವೆ. ಇಂಗ್ಲಿಷ್ ಮಾಧ್ಯಮವನ್ನ ಶಾಲೆಗಳಲ್ಲಿ ಜಾರಿಗೆ ತರಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ. ಇನ್ನು ತಾಲೂಕಿನಲ್ಲಿ ಉನ್ನತ ಶಿಕ್ಷಣದಲ್ಲಿ ಡಿಪ್ಲೊಮಾ, ಎಂಜಿನಿಯರಿಂಗ್ ಕಾಲೇಜುಗಳ ಅಗತ್ಯವಿದೆ.
ಸಿದ್ದೇನಾಯಕನಹಳ್ಳಿ ಬಳಿಯ ಜಿಲ್ಲಾಸ್ಪತ್ರೆ ಬಳಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜು ಮಂಜೂರಾತಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದು ಸಕಾರಾತ್ಮಕ ಭರವಸೆ ದೊರೆತಿದೆ. ನಗರದ ಪದವಿ ಕಾಲೇಜಿನಲ್ಲಿ ನೂತನ ಆಡಿಟೋರಿಯಂ ನಿರ್ಮಾಣಕ್ಕೆ 3 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿಸಿದ್ದಾರೆ. ತಾಲೂಕಿನಲ್ಲಿ 6 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿದ್ದು ತಾಯಿ ಮಗು ಆಸ್ಪತ್ರೆ ಉನ್ನತೀಕರಣ ಮಾಡಲಾಗುವುದು. ರೂಪಾಯಿ 193 ಕೋಟಿ ವೆಚ್ಚದ ಜಿಲ್ಲಾಸ್ಪತ್ರೆಗೆ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ದೊರೆಯುವ ನಿರೀಕ್ಷೆ ಇದೆ. ದೊಡ್ಡಬೆಳವಂಗಲದಲ್ಲಿ ಕ್ರಿಟಿಕಲ್ ಕೇರ್ ಸೆಂಟರ್ ಸೇರಿದಂತೆ 3 ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಡಯಾಲಿಸಿಸ್ ಉನ್ನತೀಕರಣ, ರಕ್ತನಿಧಿ ಸ್ಥಾಪಿಸಲಾಗುತ್ತಿದೆ. ಸರ್ಕಾರವು ವಿರೋಧ ಪಕ್ಷಗಳಿಗೆ ತಲಾ 25 ಕೋಟಿ ಅನುದಾನವನ್ನ ನೀಡಿದೆ. ಈ ಸಂಪೂರ್ಣ ನಿಧಿಯನ್ನ ಶಾಸಕ ಧೀರಜ್ ಮುನಿರಾಜು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿರುವುದು ವಿಶೇಷ. 25 ಕೋಟಿ ವಿಶೇಷ ಅನುದಾನದಲ್ಲಿ ತಾಲೂಕಿನ 17 ಪ್ರೌಢಶಾಲೆಯಲ್ಲಿ ಸಂಪ್, ಟ್ಯಾಂಕ್, ಶೌಚಾಲಯ ವ್ಯವಸ್ಥೆ, ನಿರಂತರ ನೀರಿನ ಸಂಪರ್ಕ ಮಾಡಲಾಗುತ್ತಿದೆ. ಮಹಿಳಾ ಕಾಲೇಜು ಸೇರಿದಂತೆ ಎಲ್ಲಾ ಪ್ರೌಢಶಾಲೆಯಲ್ಲಿ ಹೆಣ್ಣು ಮಕ್ಕಳ ಉಪಯೋಗಕ್ಕೆ ಸುಸಜ್ಜಿತ ಪಿಂಕ್ ಟಾಯ್ಲೆಟ್ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಾಲೂಕಿನ ಆದಿನಾರಾಯಣ ಹೊಸಹಳ್ಳಿಯಲ್ಲಿ 20.24 ಎಕರೆಯಲ್ಲಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣಕ್ಕೆ ರೂಪಾಯಿ 25 ಕೋಟಿ ವೆಚ್ಚ ಮಂಜೂರಾಗಿದ್ದು ಇದರಲ್ಲಿ 8 ಕೋಟಿ ಬಿಡುಗಡೆಯಾಗಿದೆ. ಇಲ್ಲಿಯೇ 3 ಕೋಟಿ ವೆಚ್ಚದಲ್ಲಿ ಸೈಕ್ಲಿಂಗ್ಗಳಿಗಾಗಿ ಸೈಕ್ಲಿಂಗ್ ಟ್ರಮ್ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ. 2004ರಲ್ಲಿ ದಿ ಜಾಲಪ್ಪನವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿ ನಿರ್ಮಾಣಕ್ಕಾಗಿ ಜಾಗ ಮೀಸಲಿರಿಸಿದ್ದರು. 25 ವರ್ಷಗಳು ಕಳೆದರೂ ಕಚೇರಿ ನಿರ್ಮಾಣಕ್ಕೆ ಮೋಕ್ಷ ದೊರೆತಿರಲಿಲ್ಲ. ಈಗ ಧೀರಜ್ ಮುನಿರಾಜು ಶಾಸಕರಾದ ಬಳಿಕ ಜಿಲ್ಲಾ ಮಟ್ಟದ ಕಚೇರಿ ಸ್ಥಾಪನೆಗೆ 3.5 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿಸಿದ್ದು ಇನ್ನಷ್ಟೇ ಕಾಮಗಾರಿ ಆರಂಭವಾಗಬೇಕಿದೆ. ಗ್ರಾಮಾಂತರ ಭಾಗದಲ್ಲಿ 17,000 ನಿರಾಶ್ರಿತರು, ನಗರ ಭಾಗದಲ್ಲಿ 8,000 ನಿರಾಶ್ರಿತರನ್ನ ಗುರುತಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಬಿಪಿಎಲ್ ಕಾರ್ಡ್ ಹೊಂದಿರುವವರು ಮಾತ್ರ ಅರ್ಜಿ ಸಲ್ಲಿಸಿದರೆ 100ಕ್ಕೆ 100ರಷ್ಟು ಕನಿಷ್ಠ 1 ವರ್ಷದಲ್ಲಿ ನಿವೇಶನ ಮಂಜೂರು ಮಾಡಿಸಲಾಗುವುದು. ನಗರ ಭಾಗದಲ್ಲಿ 4,000 ಮಂದಿಗೆ ರಾಜಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಸಂದ್ರ ಗ್ರಾಮದಲ್ಲಿ G+4 ಯೋಜನೆಯಡಿ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಲಾಗುವುದು. ಈ ಮೂಲಕ ತಾಲೂಕಿನ ವಸತಿ ರಹಿತರಿಗೆ ಮನೆಯ ವ್ಯವಸ್ಥೆ ಮಾಡುವುದು ಶಾಸಕ ಧೀರಜ್ ಮುನಿರಾಜು ಅವರ ದೃಢ ಸಂಕಲ್ಪವಾಗಿದೆ. ಸುಮಾರು 280 ಕೋಟಿ ರು ವೆಚ್ಚದ ವೃಷಭಾವತಿ ಸಂಸ್ಕರಿತ ನೀರಿನ ಪೂರೈಕೆ ಯೋಜನೆಯನ್ನು ತಾಲೂಕಿನ ರೈತರು ಜನತೆಯ ಹಿತದೃಷ್ಟಿಯಿಂದ ತಿರಸ್ಕಾರ ಮಾಡಿ ಜನಹಿತವನ್ನ ಶಾಸಕ ಧೀರಜ್ ಮುನಿರಾಜು ಕಾಪಾಡಿದ್ದಾರೆ. ಅಲ್ಲದೆ ಬೆಂಗಳೂರಿನ ಕಸ ವಿಲೇವಾರಿ ಘಟಕವನ್ನು ಮತ್ತೊಮ್ಮೆ ಪ್ರಾರಂಭಿಸಲು ಹೊರಟಿರುವ ಸರ್ಕಾರದ ನಿರ್ಧಾರಕ್ಕೆ ಅಧಿವೇಶನಗಳು ಸೇರಿದಂತೆ ಪ್ರತಿ ಹಂತದಲ್ಲಿಯೂ ವಿರೋಧ ಮಾಡುತ್ತಾ ತಾಲೂಕಿನ ಪರವಾಗಿ ಹೋರಾಡುತ್ತಿದ್ದಾರೆ ಈ ಯುವ ಶಾಸಕ ಧೀರಜ್ ಮುನಿರಾಜು. ಅಧಿಕಾರಕ್ಕೇರಿದ ದಿನದಿಂದಲೂ ಶಾಸಕರು ಹೇಳುತ್ತಿರುವ ಮಾತು ಒಂದೇ, ಭ್ರಷ್ಟಾಚಾರ ಮುಕ್ತ ಆಡಳಿತ. ಹೌದು, ಇದು ತಾಲೂಕಿನ ಆಡಳಿತದಲ್ಲಿಯೂ ಜಾರಿಯಲ್ಲಿದೆ. ಇದಕ್ಕೆ ಸಾಕ್ಷಿಯಾಗಿರುವುದು ನಗರಸಭೆ ಮತ್ತು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಈ ಖಾತಾ ಆಂದೋಲನ. ಇಡೀ ರಾಜ್ಯದಲ್ಲಿ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಈ ಖಾತೆಗಳು ಆಗಿರುವುದು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಧೀರಜ್ ಮುನಿರಾಜು, ನಾನು ಮೊದಲ ದಿನದಿಂದಲೂ ಜನತೆಗೆ ಮಾತು ಕೊಟ್ಟಿರುವಂತೆ ಭ್ರಷ್ಟಾಚಾರಕ್ಕೆ ನಾನು ಅವಕಾಶ ನೀಡೋದಿಲ್ಲ. ಅಂತಹ ಅಧಿಕಾರಿಗಳಿಗೆ ಇಲ್ಲಿ ಅವಕಾಶವೂ ಇಲ್ಲ. ಈಗ ಈ ಖಾತಾ ವಿಚಾರದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದ್ದಾಗಲಿ ಮತ್ತೊಂದು ಇಲ್ಲದೆ ಅವರಿಗೆ ಸ್ವತಂತ್ರ ನೀಡಿದ್ದಕ್ಕಾಗಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಖಾತೆಗಳನ್ನ ಅಧಿಕಾರಿಗಳು ಮಾಡಿದ್ದಾರೆ. ಮುಂದೆಯೂ ಭ್ರಷ್ಟ ಅಧಿಕಾರಿಗಳಿಗೆ ನಾನು ಮಣೆ ಹಾಕೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಚುನಾವಣೆಯ ಪ್ರಾಣಾವಳಿಕೆಯಂತೆ ತಾಲೂಕಿನ ಅಭಿವೃದ್ಧಿ ಮತ್ತು ಜನರ ಸಮಸ್ಯೆಗಳಿಗೆ ಒಂದೇ ಹೆಜ್ಜೆಯಲ್ಲಿ ಸಿಗುವ ದೃಷ್ಟಿಕೋನದಿಂದ ತಂತ್ರಜ್ಞಾನವನ್ನ ಬಳಸಿಕೊಂಡು ನವದೊಡ್ಡಬಳ್ಳಾಪುರ ಆಪ್ ಬಿಡುಗಡೆ ಮಾಡಲಾಗಿದೆ. ಇದು ಪ್ರತಿಯೊಬ್ಬರ ಸ್ಮಾರ್ಟ್ ಫೋನ್ಗಳಲ್ಲಿ ಲಭ್ಯವಿದ್ದು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಆಪ್ ಡೌನ್ಲೋಡ್ ಮಾಡಿಕೊಂಡು ನೋಂದಣಿ ಮಾಡಿಕೊಂಡ ಬಳಿಕ ಸಾರ್ವಜನಿಕರು ತಾಲೂಕಿನ ಯಾವುದೇ ಸಮಸ್ಯೆಗಳನ್ನು ಫೋಟೋ ಸಮೇತ ದೂರು ಸಲ್ಲಿಸಬಹುದು. ಈ ದೂರು ನಗರಸಭೆ, ಗ್ರಾಮ ಪಂಚಾಯಿತಿ, ತಾಲೂಕು ಆಡಳಿತ ಹೀಗೆ ವಿಭಾಗವಾರು ಸಂಬಂಧಪಟ್ಟಂತ ಇಲಾಖೆಗೆ ದೂರು ರವಾನೆಯಾಗಲಿದೆ. ಬಳಿಕ ಆಯಾ ಅಧಿಕಾರಿಗಳು ಆ ಸಮಸ್ಯೆಗಳಿಗೆ ಸ್ಪಂದಿಸಲಿದ್ದಾರೆ. ಇಷ್ಟರ ಬಳಿಕವೂ ಶಾಸಕರ ಕಚೇರಿಯಿಂದ ಸಮಸ್ಯೆಗೆ ಪರಿಹಾರ ಸಿಗುವವರೆಗೂ ನಿರಂತರ ಫಾಲೋ ಅಪ್ ಇರಲಿದೆ. ಬಾಶೆಟ್ಟಹಳ್ಳಿಗೆ ಕಾವೇರಿ ನೀರು ಸರಬರಾಜಿಗೆ ಸರ್ಕಾರದ ಮೇಲೆ ಒತ್ತಡ ಹೇರಿ ಪೂರೈಕೆ ಮಾಡುವ ಯೋಜನೆಗೆ ಗ್ರೀನ್ ಸಿಗ್ನಲ್ ತಂದಿದ್ದಾರೆ. ನಮ್ಮ ತಾಲೂಕಿನ ಪಕ್ಕದ ರಾಜನಕುಂಟೆಯವರೆಗೂ ಮೆಟ್ರೋ ಯೋಜನೆ ಪ್ರಗತಿಯಲ್ಲಿದೆ. ಪಕ್ಕದ ಕೂಗಳತೆಯ ದೂರದಲ್ಲಿರುವ ದೊಡ್ಡಬಳ್ಳಾಪುರವು ಮೆಟ್ರೋ ಯೋಜನೆಯಿಂದ ದೂರ ಉಳಿದಿದ್ದು ಇದೀಗ ಶಾಸಕ ಧೀರಜ್ ಮುನಿರಾಜು ಸರ್ಕಾರಕ್ಕೆ ಒತ್ತಡ ಹೇರಿ ದೊಡ್ಡಬಳ್ಳಾಪುರಕ್ಕೂ ವಿಸ್ತರಣೆ ಮಾಡಲು ಕೋರಿದ್ದಾರೆ. ಸರ್ಕಾರವು ಸ್ಪಂದಿಸಿದ್ದು ಡಿಪಿಆರ್ ಮಾಡಲು ಆದೇಶ ಹೊರಡಿಸಿದೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಕೂಡ ಬರುವ ವಿಶ್ವಾಸವಿದೆ.
ಶಾಸಕ ಧೀರಜ್ ಮುನಿರಾಜು ದೂರದೃಷ್ಟಿ ಮತ್ತು ಪರಿಸರಾಸಕ್ತಿಗೆ ಇದು ತಾಜಾ ಉದಾಹರಣೆ. ದಾಬಾಸ್ಪೇಟೆ ಹೊಸಕೋಟೆ ಹೆದ್ದಾರಿ ನಿರ್ಮಾಣದ ವೇಳೆ ರಸ್ತೆ ಬದಿಯಲ್ಲಿದ್ದ ಸಾವಿರಾರು ಮರಗಳನ್ನು ಕಡಿಯಲಾಗಿತ್ತು. ಅರಣ್ಯ ಇಲಾಖೆಯಿಂದ ಮರಗಳ ಹರಾಜು ಪ್ರಕ್ರಿಯೆ ಮಾಡಲಾಗಿತ್ತು. ಇದರಿಂದ ಸೃಜನೆಯಾದ ಹಣ ಯಾವ ಶಾಸಕರು ಉಪಯೋಗಿಸಿರಲಿಲ್ಲ. ಶಾಸಕ ಧೀರಜ್ ಮುನಿರಾಜು ತಾಲೂಕಿನ ಹುಲಿಕುಂಟೆ ಟೋಲ್ನಿಂದ ಆರಂಭಗೊಂಡು ಕೆಸ್ತೂರು ಗೇಟ್ವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ 3 ಲೈನ್ಗಳಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆಯಡಿ ಗಿಡಗಳನ್ನು ನೆಟ್ಟಿಸಿದ್ದಾರೆ. ಮುಂದೆ ರಸ್ತೆ ಅಗಲೀಕರಣವಾದರೂ 1 ಅಥವಾ 2 ಲೈನ್ ಗಿಡಗಳು ಕಟಾವು ಆದರೆ 3ನೇ ಲೈನ್ ಉಳಿಯಲಿದೆ. ಇಷ್ಟು ದೂರಾಲೋಚನೆ ಮಾಡುವ ಮೂಲಕ ಪ್ರಕೃತಿ ಮತ್ತು ಅಭಿವೃದ್ಧಿ ಎರಡಕ್ಕೂ ಮನ್ನಣೆ ನೀಡಿದ್ದಾರೆ. ಬೆಂಗಳೂರಿನ ಕೂಗಳತಿಯಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವುದು ದೊಡ್ಡಬಳ್ಳಾಪುರ. ಇಂತಹ ದೊಡ್ಡಬಳ್ಳಾಪುರಕ್ಕೆ ಭವಿಷ್ಯದ ದೃಷ್ಟಿಯಿಂದ ವಿದ್ಯುತ್ ಸಂಪರ್ಕಕ್ಕಾಗಿ ಅಂಡರ್ಗ್ರೌಂಡ್ ಕೇಬಲಿಂಗ್ ಯೋಜನೆಗೆ ಪ್ಲಾನ್ ರೂಪಿಸಿ ಸರ್ಕಾರದಿಂದ 98 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಇದರಲ್ಲಿ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಗೆ 45 ಕೋಟಿ, ಗ್ರಾಮಾಂತರ ಭಾಗಕ್ಕೆ 15 ಕೋಟಿ ಮತ್ತು ನಗರಸಭೆಗೆ 38 ಕೋಟಿಯನ್ನ ಮೀಸಲಿಟ್ಟಿದ್ದು, ಮುಂದಿನ ದಿನಗಳಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಮತ್ತು ಸಮರ್ಪಕ ವಿದ್ಯುತ್ ಸರಬರಾಜು ಮಾಡಿ ನೇಕಾರರು ಮತ್ತು ರೈತರಿಗೆ ನೆರವು ಮಾಡಲು ಸನ್ನದ್ಧರಾಗಿದ್ದಾರೆ. ನಗರವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವುದನ್ನು ಮನಗಂಡಿರುವ ಶಾಸಕ ಧೀರಜ್ ಮುನಿರಾಜು ತಾಲೂಕಿಗೆ ಪ್ರತ್ಯೇಕ ಬಿಎಂಟಿಸಿ ಡಿಪೋ ಮಂಜೂರು ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಈ ಮೂಲಕ ಸಾರಿಗೆ ಇಲಾಖೆಯಲ್ಲಿ ಆಮೂಲಾಗ್ರ ಬದಲಾವಣೆ ತರಲು ಪಣ ತೊಟ್ಟಿದ್ದಾರೆ. ಹೀಗೆ ಇವರ ಸೇವೆ ಇನ್ನೂ 10 ಹಲವು ಅಭೂತಪೂರ್ವ ಯಶಸ್ಸು ಗಳಿಸಲಿ ಎಂದು ಆಶಿಸುತ್ತಾ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶುಭಾಶಯ ಕೋರುವವರು ಅಂಜನಾದ್ರಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಶ್ರೀಯುತ ಧೀರಜ್ ಮುನಿರಾಜು ಅಭಿಮಾನಿ ಬಳಗ, ದೊಡ್ಡಬಳ್ಳಾಪುರ.